ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಇಯರ್ ಬಿ ಕಾಮ್ ಅಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಫಾರಿನ್ ಬ್ರಾಂಚ್ ಅಕೌಂಟಿಂಗ್ ಅನ್ನೋ ಒಂದು ಯೂನಿಟ್ ಇದೆ. ನೋಡಿ, ಫಾರಿನ್ ಬ್ರಾಂಚ್ ಅಕೌಂಟಿಂಗ್ ಅಂತ ಬಂದಾಗ ಯಾವ ತರಹದ ಕ್ವಶನ್ಸ್ ಅನ್ನ ಕೇಳ್ತಾರೆ ಮತ್ತೆ ಯಾವ ತರ ನಾವು ಆನ್ಸರ್ಸ್ ಅನ್ನ ಮಾಡಬೇಕು. ಸೊ ನೋಡಿ, ಫಾರಿನ್ ಬ್ರಾಂಚ್ ಅಂದ್ರೆ ಏನು ಇಲ್ಲ, ಇಂಡಿಯಾದಲ್ಲಿ ಹೆಡ್ ಆಫೀಸ್ ಇದ್ದು ಬೇರೆ ಕಂಟ್ರಿನಲ್ಲಿ ನಾವು ಕಂಪನಿ ಬ್ರಾಂಚ್ ಅನ್ನ ಓಪನ್ ಮಾಡಿದೆ ಅಂದ್ರೆ ದಟ್ ಇಸ್ ಫಾರಿನ್ ಬ್ರಾಂಚ್ ಅಂತ ಕರಿತೀವಿ. ಅಥವಾ ಕಂಪನಿ ಬೇರೆ ದೇಶದಲ್ಲಿದೆ ಬಟ್ ಬ್ರಾಂಚ್ ಅನ್ನ ಇಂಡಿಯಾದಲ್ಲಿ ಓಪನ್ ಮಾಡಿದೆ ಅಂದ್ರೆ ಸೊ ಅದನ್ನ ನಾವು ಫಾರಿನ್ ಬ್ರಾಂಚ್ ಅಂತ ಕರಿತೀವಿ. ಸೊ ಈ ಒಂದು ಯೂನಿಟ್ ಅಲ್ಲಿ ನಿಮಗೆ ಸೆಕ್ಷನ್ ಬಿಗೂ ಬರುತ್ತೆ ಅಂಡ್ ಸೆಕ್ಷನ್ ಸಿಗೂ ಬರುತ್ತೆ. ಸೊ ತುಂಬಾ ಈಸಿ ಆಗಿರುತ್ತೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಜಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿರ್ತಾರೆ. ಸೊ ಫಾರಿನ್ ಬ್ರಾಂಚ್ ಅಕೌಂಟಿಂಗ್ ಅಲ್ಲಿ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕು, ಏನು ಎತ್ತ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದೊಂದು ವಿಡಿಯೋದಲ್ಲೂ ಕೂಡ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಫಸ್ಟ್ ಇಯರ್ಗೆ ಸಂಬಂಧಪಟ್ಟ ಎಲ್ಲಾ ಸಬ್ಜೆಕ್ಟ್ ನಾನು ವಿಡಿಯೋಸ್ ಅನ್ನ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಬನ್ನಿ. ಫಸ್ಟ್ ಫಾರಿನ್ ಬ್ರಾಂಚ್ ಅಕೌಂಟಿಂಗ್ ಅಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಫಾರಿನ್ ಬ್ರಾಂಚ್ ಅಕೌಂಟಿಂಗ್ ಅಲ್ಲಿ ಯಾವ ತರ ಕ್ವಶನ್ಸ್ ಇದೆ, ಹೇಗೆ ಆನ್ಸರ್ಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಮಹೇಂದ್ರ ಟೆಕ್ ಲಿಮಿಟೆಡ್ ಮುಂಬೈ ಆಸ್ ಅ ಬ್ರಾಂಚ್ ಇನ್ ಟೊರಾಂಟೊ. ಸೊ ನೋಡಿ, ಮಹೇಂದ್ರ ಟೆಕ್ ಲಿಮಿಟೆಡ್ ಮುಂಬೈಲಿ ಇರ್ತಕ್ಕಂಥ ಒಂದು ಕಂಪನಿಯ ಬ್ರಾಂಚ್ ಇದೆ. ಎಲ್ಲಿ? ಟೊರಾಂಟೋದಲ್ಲಿದೆ, ಕೆನಡಾದಲ್ಲಿ ಒಂದು ಬ್ರಾಂಚ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಕಂಪನಿ, ಮುಂಬೈ ಬೇಸ್ಡ್ ಕಂಪನಿ ಟೊರಾಂಟೊ ಕೆನಡಾದಲ್ಲಿ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡಿದ್ದಾರೆ. ದ ಬ್ರಾಂಚ್ ಈಸ್ ಇನ್ ಆನ್ ಇಂಟಿಗ್ರಲ್ ಫಾರಿನ್ ಆಪರೇಷನ್ ಆಫ್ ಮಹೇಂದ್ರ ಟೆಕ್ ಲಿಮಿಟೆಡ್. ಅಂದ್ರೆ ಇಂಟಿಗ್ರಲ್ ಫಾರಿನ್ ಆಪರೇಷನ್ಸ್ ಅಂದ್ರೆ ಏನಿಲ್ಲ, ಇಟ್ ಈಸ್ ಡಿಪೆಂಡೆಂಟ್ ಬ್ರಾಂಚ್ ಅಂತ ಅರ್ಥ. ಸೊ ಎಲ್ಲ ಮಹೇಂದ್ರ ಟೆಕ್ ಲಿಮಿಟೆಡ್ ಇಂದ ಡಿಪೆಂಡೆಂಟ್ ಆಗಿರ್ತಕ್ಕಂಥ ಒಂದು ಬ್ರಾಂಚು. ದಿ ಫಾಲೋಯಿಂಗ್ ಆರ್ ದಿ ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಆಫ್ ದಿ ಟೊರಾಂಟೊ ಬ್ರಾಂಚ್ ಆಸ್ ಆನ್ 31/3/2025. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ಏನಿದೆಯಲ್ಲಪ್ಪ, ಸೊ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ. ಯಾವ್ದ್ರದ್ದು ಅಂದ್ರೆ ಟೊರಾಂಟೊ ಬ್ರಾಂಚ್ ನ ಒಂದು ಏನು ಟ್ರಾನ್ಸಾಕ್ಷನ್ಸ್ ಆಗಿದೆ ಆ ಒಂದು ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಅನ್ನ ಕೊಟ್ಟಿದ್ದಾರಂತೆ 31st ಮಾರ್ಚ್ಗೆ ಸಂಬಂಧಪಟ್ಟಂತೆ. ವಿಚ್ ಇಸ್ ಪ್ರೆಸೆಂಟೆಡ್ ಇನ್ CAD. ಅಂದ್ರೆ CAD ಅಂದ್ರೆ ಕೆನಡಿಯನ್ ಡಾಲರ್ಸ್ ಅಲ್ಲಿ ಪ್ರೆಸೆಂಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಎರಡು ಕಾಲಮ್ ಕೊಟ್ಟಿದ್ದಾರೆ. ಒಂದು ಫಸ್ಟ್ ಕಾಲಮ್ ಒಂದು ಪರ್ಟಿಕ್ಯುಲರ್ಸ್ ಇದೆ, ಸೊ ಇನ್ನೊಂದು ಬಂದ್ಬಿಟ್ಟು ಕೆನಡಿಯನ್ ಡಾಲರ್ಸ್ ಅನ್ನ ಕೊಟ್ಟಿದ್ದಾರೆ. CAD ಅಂತ ಇದೆ, ದಟ್ ಇಸ್ ಕೆನಡಿಯನ್ ಡಾಲರ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇವೆಲ್ಲ ಏನು ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರ್ತಕ್ಕಂಥ ಐಟಮ್ಸ್ ಅನ್ನ ಅವ್ರು ಕೊಟ್ಟಿದ್ದಾರೆ ನಮಗೆ. ಓಪನಿಂಗ್ ಸ್ಟಾಕ್ 25,000 ಇದೆ, ಪರ್ಚೇಸ್ 60,000 ಇದೆ, ಸೊ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ 18,000 ಇದೆ, ಸೇಲ್ಸ್ 1 lakh ಇದೆ, ಎಕ್ವಿಪ್ಮೆಂಟ್ 50,000 ಇದೆ, ಶಾರ್ಟ್ ಟರ್ಮ್ ಲೋನ್ 30,000 ಇದೆ. ಸೊ ಇದೆಲ್ಲ ರುಪೀಸ್ ಅಲ್ಲಿ ಇಲ್ಲ, ಇರ್ತಕ್ಕಂಥದ್ದು ಕೆನಡಿಯನ್ ಡಾಲರ್ಸ್ ಅಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ನಮ್ಗೆ ಹೇಳಿದ್ದಾರೆ ಇಲ್ಲಿ ಎಕ್ಸ್ಚೇಂಜ್ ರೇಟ್ ಅನ್ನ ಕೊಟ್ಟಿದ್ದಾರೆ, ಹಿಸ್ಟಾರಿಕಲ್ ರೇಟ್ ಕೊಟ್ಟಿದ್ದಾರೆ. 60 ಕೆನಡಿಯನ್ ಡಾಲರ್ ಇದೆ, ಕ್ಲೋಸಿಂಗ್ ರೇಟ್ 61 ಕೆನಡಿಯನ್ ಡಾಲರ್ ಇದೆ, ಅವರೇಜ್ ರೇಟ್ 60.50 ಕೆನಡಿಯನ್ ಡಾಲರ್ಸ್ ಇದೆ. ಸೊ ನಮ್ಗೆ ಏನ್ ಹೇಳಿದಾರಪ್ಪ ಅಂದ್ರೆ, ಪ್ರಿಪೇರ್ ಕನ್ವರ್ಟಬಲ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಟೊರಾಂಟೊ ಬ್ರಾಂಚ್ ಆಸ್ ಆನ್ 31st March 2025. ನೋಡಿ, ನಾವೇನ್ ಪ್ರಿಪೇರ್ ಮಾಡ್ಬೇಕಂತೆ, ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ಏನಿಲ್ಲ, ಈಗ ನಿಮ್ಗೆ ಕೊಟ್ಟಿರ್ತಕ್ಕಂಥ ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಎಲ್ಲ ರುಪೀಸ್ ಅಲ್ಲಿ ಇದೆಯಾ ಕೆನಡಿಯನ್ ಡಾಲರ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ, ಇದು ಇರ್ತಕ್ಕಂಥದ್ದು ನಮ್ಗೆ ಫಾರಿನ್ ಕರೆನ್ಸಿನಲ್ಲಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ನೋಡಿ, ಟೊರಾಂಟೊ ಬ್ರಾಂಚ್ ಕೊಟ್ಟಿದ್ದಾರೆ ವಿಚ್ ಇಸ್ ಪ್ರೆಸೆಂಟೆಡ್ ಇನ್ ಕೆನಡಿಯನ್ ಡಾಲರ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈ ಕೆನಡಿಯನ್ ಡಾಲರ್ಸ್ ನ ನಾನು ಯೂಸ್ ಮಾಡಿಕೊಂಡು ಸೊ ನಾನು ಕನ್ವರ್ಟ್ ಮಾಡಬೇಕು ಟ್ರಯಲ್ ಬ್ಯಾಲೆನ್ಸ್ ಇಂಟು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು. ಆ ಕನ್ವರ್ಟ್ ಮಾಡಲಿಕ್ಕೆ ನಮಗೆ ಎಕ್ಸ್ಚೇಂಜ್ ರೇಟ್ ಅನ್ನ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟು, ಸೊ ಹೆಡ್ ಆಫೀಸು ಇಂಡಿಯಾದಲ್ಲಿದ್ದು ಬ್ರಾಂಚು ಔಟ್ಸೈಡ್ ದಿ ಕಂಟ್ರಿ ಇದೆ ಅಂತ ಹೇಳಿದ್ರೆ, ಸೊ ನಮಗೆ ಆ ಬ್ರಾಂಚ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಅಲ್ಲಿ ಕೊಟ್ಟಿರೋ ಎಲ್ಲಾ ಡೀಟೇಲ್ಸ್ ಆಯಾ ಒಂದು ಫಾರಿನ್ ಕಂಟ್ರಿಯ ಕರೆನ್ಸಿನಲ್ಲೇ ಕೊಟ್ಟಿರ್ತಾರೆ ಅಂತ ಅರ್ಥ. ಅದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು. ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ನಮಗೆ ಎಕ್ಸ್ಚೇಂಜ್ ರೇಟ್ ಅವಶ್ಯಕತೆ ಇರುತ್ತೆ. ಕ್ವಶನ್ ಅಲ್ಲಿ ಎಕ್ಸ್ಚೇಂಜ್ ರೇಟ್ ಅವರೇ ಕೊಟ್ಟಿದ್ದಾರೆ, ಬಟ್ ಆ ಎಕ್ಸ್ಚೇಂಜ್ ರೇಟ್ ಯಾವುದಕ್ಕೆ ಏನೇನು ತಗೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಒನ್ ಬೈ ಒನ್ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಎಕ್ಸ್ಚೇಂಜ್ ರೇಟ್ ಇದೆಯಲ್ಲಪ್ಪ, ಫಸ್ಟ್ ಒನ್ ನೋಡಿ, ಹಿಸ್ಟಾರಿಕಲ್ ರೇಟ್ ಅಂತ ಹೇಳಿದ್ದಾರೆ. ಸೊ ಹಿಸ್ಟಾರಿಕಲ್ ರೇಟ್ ಯಾವುದಕ್ಕೆ ಅಂತ ಬ್ರಾಕೆಟ್ ಅಲ್ಲಿ ಹೇಳಿದರೆ, ಫಾರ್ ಎಕ್ವಿಪ್ಮೆಂಟ್. ಸೊ ಎಕ್ವಿಪ್ಮೆಂಟ್ಗೆ ಹಿಸ್ಟಾರಿಕಲ್ ರೇಟ್ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ ಸೊ ನಿಮ್ಗೆ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಎಕ್ವಿಪ್ಮೆಂಟ್ ಇದೆಯಲ್ಲಪ್ಪ, ಈ ಎಕ್ವಿಪ್ಮೆಂಟ್ಗೆ ಯಾವಾಗಲೂ ಕೂಡ ನೀವೇನ್ ತಗೋಬೇಕು ಅಂತ ಹೇಳಿದ್ರೆ, ಎಕ್ವಿಪ್ಮೆಂಟ್ ಅವರೇ ಹೇಳಿದ್ದಾರೆ ಹಿಸ್ಟಾರಿಕಲ್ ರೇಟ್ ತಗೋಬೇಕಂತ, ದಟ್ ಇಸ್ ಹಿಸ್ಟಾರಿಕಲ್ ರೇಟ್ ಅನ್ನ ತಗೋಬೇಕು. ನೆಕ್ಸ್ಟ್ 60 CAD 60 CAD ಕೊಟ್ಟಿದ್ದಾರೆ. ನೆಕ್ಸ್ಟ್
ಕ್ಲೋಸಿಂಗ್ ರೇಟ್ ಕೊಟ್ಟಿದ್ದಾರೆ 61 CAD ಇದೆ ನೋಡಿ. ಕ್ಲೋಸಿಂಗ್ ರೇಟ್ ಯಾವ್ದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂದ್ರೆ ಕ್ವಶನ್ ಅಲ್ಲಿ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಏನ್ ಕೊಟ್ಟಿರ್ತಾರೆ ಅದಕ್ಕೆಲ್ಲ ಕ್ಲೋಸಿಂಗ್ ರೇಟ್ ಅನ್ನೇ ತಗೋಬೇಕು. ಈಗ ನೋಡಿ ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಇದೆಯಲ್ಲಪ್ಪ ನೋಡಿ, ಇದು ಅಸೆಟ್ ಆಗಿರೋ ಕಾರಣದಿಂದ ಈ ಸ್ಟಾಕಿಗೆ ಯಾವಾಗ್ಲೂ ಕೂಡ ನೀವು ಕ್ಲೋಸಿಂಗ್ ರೇಟ್ ಅನ್ನೇ ತಗೋಬೇಕು. ಸ್ಟಾಕಿಗೆ ಯಾವಾಗ್ಲೂ ಕೂಡ ನೀವು ಕ್ಲೋಸಿಂಗ್ ರೇಟ್ ಅನ್ನ ತಗೋಬೇಕಾಗುತ್ತೆ. ಪರ್ಚೇಸ್ ಕೊಟ್ಟಿದ್ದಾರೆ ನೋಡಿ, ಪರ್ಚೇಸ್ ಎಕ್ಸ್ಪೆನ್ಸಸ್, ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಯಾವಾಗ್ಲೂ ಕೂಡ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ಗೆ ಬರೋದು ಅವರೇಜ್ ರೇಟ್ ಅನ್ನ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ಗೆ ತಗೋಬೇಕು. ಸೊ ಪರ್ಚೇಸ್ ಇಸ್ ಎನ್ ಎಕ್ಸ್ಪೆನ್ಸಸ್, ಹಾಗಾಗಿ ಅವರೇಜ್ ರೇಟ್ ಅನ್ನ ಪರ್ಚೇಸ್ಗೆ ತಗೋಬೇಕಾಗುತ್ತೆ. ಸೊ ಪರ್ಚೇಸ್ಗೆ ಅವರೇಜ್ ರೇಟ್ ಅನ್ನ ತಗೋಬೇಕು. ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ನೋಡಿ, ಅವರೇ ಹೇಳ್ತಾ ಇದ್ದಾರೆ ಅಡ್ವರ್ಟೈಸಿಂಗ್ ಇಸ್ ಎನ್ ಎಕ್ಸ್ಪೆನ್ಸಸ್ ಅಂತ. ಎಕ್ಸ್ಪೆನ್ಸಸ್ಗೆ ಯಾವಾಗಲೂ ಕೂಡ ನಾವು ಅವರೇಜ್ ರೇಟ್ ಅನ್ನೇ ತಗೋಬೇಕಾಗುತ್ತೆ. ನೋಡಿ ಸೇಲ್ಸ್ ಕೊಟ್ಟಿದ್ದಾರೆ, ಸೇಲ್ಸ್ ಇನ್ಕಮ್. ಸೊ ಯಾವುದೇ ಎಕ್ಸ್ಪೆನ್ಸಸ್ ಕೊಡ್ಲಿ ಯಾವುದೇ ಇನ್ಕಮ್ ಕೊಡ್ಲಿ ಯಾವಾಗ್ಲೂ ಕೂಡ ನೀವು ಅವರೇಜ್ ರೇಟ್ ಅನ್ನೇ ತಗೋಬೇಕು. ಸೊ ದಟ್ ಈಸ್ ಅವರೇಜ್ ರೇಟ್ ಅನ್ನ ತಗೊಳ್ತಾ ಇರ್ತಕ್ಕಂಥದ್ದು. ಎಕ್ವಿಪ್ಮೆಂಟ್ ಅವರೇ ಕೊಟ್ಟಿದ್ದಾರೆ, ಹಿಸ್ಟಾರಿಕಲ್ ರೇಟ್ ಅನ್ನೇ ತಗೋಬೇಡಿ. ಅಂದ್ರೆ ಅವ್ರು ಹೇಳಿಲ್ಲ ಅಂದ್ರೂ ಕೂಡ ನೋಡಿ, ನಾನ್ ಕರೆಂಟ್ ಅಸೆಟ್ಸ್ ಮತ್ತೆ ನಾನ್ ಕರೆಂಟ್ ಲಯಬಿಲಿಟಿ ಕೊಟ್ರೆ ನೀವು ಹಿಸ್ಟಾರಿಕಲ್ ರೇಟ್ ಅನ್ನ ತಗೊಳ್ಳಿ. ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಕೊಟ್ರೆ ನೀವು ಕ್ಲೋಸಿಂಗ್ ರೇಟ್ ಅನ್ನ ತಗೊಳ್ಳಿ. ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಕೊಟ್ರೆ ಅವರೇಜ್ ರೇಟ್ ಅನ್ನ ತಗೋಬೇಕಾಗತ್ತೆ. ಸೊ ಇನ್ನು ನನಗೆ ಎಕ್ವಿಪ್ಮೆಂಟ್ ಆದ್ಮೇಲೆ ಇರ್ತಕ್ಕಂಥದ್ದು ಶಾರ್ಟ್ ಟರ್ಮ್ ಲೋನ್ ಇದೆ ನೋಡಿ. ಶಾರ್ಟ್ ಟರ್ಮ್ ಲೋನ್ ಈಸ್ ಎ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ ಅಂದ್ರೆ ಕ್ಲೋಸಿಂಗ್ ರೇಟ್ ಅನ್ನ ನೀವು ತಗೋಬೇಕಾಗುತ್ತೆ. ಸೊ ಇದು ಕೊಟ್ಟಿರ್ತಕ್ಕಂಥ ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಕೆನಡಿಯನ್ ಡಾಲರ್ಸ್ ಅಲ್ಲಿ ಇರೋದನ್ನ ನಾನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ನನಗೆ ಎಕ್ಸ್ಚೇಂಜ್ ರೇಟ್ ಬೇಕು. ಅವರು ಕ್ವಶನ್ ಅಲ್ಲಿ ಎಕ್ಸ್ಚೇಂಜ್ ರೇಟ್ ಕೊಡ್ತಾರೆ, ಕ್ಲೋಸಿಂಗ್ ರೇಟು ಕೊಡ್ತಾರೆ, ಅವರೇಜ್ ರೇಟು ಕೊಡ್ತಾರೆ, ಹಿಸ್ಟಾರಿಕಲ್ ರೇಟು ಕೊಡ್ತಾರೆ. ಈ ಹಿಸ್ಟಾರಿಕಲ್ ರೇಟ್ ಯಾವುದಕ್ಕೆ ಅಂತ ಹೇಳಿದ್ರೆ ಫಿಕ್ಸ್ಡ್ ಅಸೆಟ್ ಮತ್ತೆ ನಾನ್ ಕರೆಂಟ್ ಲಯಬಿಲಿಟಿಗೆ ನೀವು ಕ್ಲೋಸಿಂಗ್ ಹಿಸ್ಟಾರಿಕಲ್ ರೇಟ್ ನ ತಗೋಬೇಕು. ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ ಅಂದ್ರೆ ಕ್ಲೋಸಿಂಗ್ ರೇಟ್ ಅನ್ನೇ ತಗೋಬೇಕು. ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಯಾವುದೇ ಕೊಟ್ಟರು ಎಲ್ಲದಕ್ಕೂ ಕೂಡ ನೀವು ಅವರೇಜ್ ರೇಟೇ ಅಪ್ಲಿಕಬಲ್ ಆಗ್ತಕ್ಕಂಥದ್ದು ಫಾರ್ ದಿ ಪರ್ಪಸ್ ಆಫ್ ಟು ಕನ್ವರ್ಟಿಂಗ್ ಫಾರಿನ್ ಕರೆನ್ಸಿ ಟ್ರಯಲ್ ಬ್ಯಾಲೆನ್ಸ್ ಇಂಟು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಇದು ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು. ನಮಗೆ ಕೊಟ್ಟಿರೋದು ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಅನ್ನ ಕೊಟ್ಟಿದ್ದಾರೆ. ಟೊರಾಂಟೊ ಬ್ರಾಂಚ್ 31/3/2025 ಅಲ್ಲಿ ಕೆನಡಿಯನ್ ಡಾಲರ್ಸ್ ಅಲ್ಲಿ ಇದ್ದಾರೆ. ಇದನ್ನ ನಾವು ಯೂಸ್ ಮಾಡಿಕೊಂಡು ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಟು ಇಂಡಿಯನ್ ರುಪೀಸ್ಗೆ ನಾವು ಕನ್ವರ್ಟ್ ಮಾಡಬೇಕು. ಸೊ ಈ ತರ ಒಂದು ಕ್ವಶನ್ ಸೆಕ್ಷನ್ ಬಿ ಗೆ ನಿಮಗೆ ಕೇಳ್ತಕ್ಕಂಥದ್ದು. ಜಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಅನ್ನ ನೀವು ಕನ್ವರ್ಟ್ ಮಾಡಬೇಕು. ಜಸ್ಟ್ ಕನ್ವರ್ಟ್ ಮಾಡ್ಬಿಟ್ಟು ಹೊಸದಾಗಿ ಇಂಡಿಯನ್ ರುಪೀಸ್ ಅಲ್ಲಿ ನೀವು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಯಾವ ತರ ನೀವು ಆನ್ಸರ್ ಮಾಡ್ಕೋಬೇಕು, ಏನು ಎತ್ತ ಯಾವ ತರ ಫಾರ್ಮೆಟ್ ಹಾಕಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ನೀವು ಈ ತರ ಕಾಲಮ್ಸ್ ಅನ್ನ ಹಾಕೋಬೇಕಾಗುತ್ತೆ. ಸೊ ನಮಗೆ ಏನಂತ ಹೆಡಿಂಗ್ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ, ಕನ್ವರ್ಟಿಂಗ್ ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಫ್ರಮ್ ಫಾರಿನ್ ಕರೆನ್ಸಿ. ಫಾರಿನ್ ಕರೆನ್ಸಿ ಅಂದ್ರೆ ಕೆನಡಿಯನ್ ಡಾಲರ್ಸ್ ಇಂದ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ತಾ ಇದೀವಿ. ಕನ್ವರ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಫ್ರಮ್ ಫಾರಿನ್ ಕರೆನ್ಸಿ ಕೆನಡಿಯನ್ ಡಾಲರ್ ಇಂಟು ಇಂಡಿಯನ್ ರುಪೀಸ್ INR ಇಂಡಿಯನ್ ರುಪೀಸ್ಗೆ ನಾವು ಕನ್ವರ್ಟ್ ಮಾಡ್ತಾ ಇದೀವಿ ಅಂತ. ಸೊ ಇದು ಸಿಂಪಲ್, ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನ ತಗೊಳ್ತಾ ಹೋಗಿ ಅಷ್ಟೇ ನೋಡಿ. ಫಸ್ಟ್ ನೋಡಿ ತಗೋಬೇಕಾ ನೋಡಿ, ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಏನಪ್ಪಾ ಅಂತ ಹೇಳಿದ್ರೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಸ್ಟಾಕ್ ನೋಡಿ, ಓಪನಿಂಗ್ ಸ್ಟಾಕ್ ನಾವು ಟ್ರಯಲ್ ಬ್ಯಾಲೆನ್ಸ್ ಐಟಮ್ ನ ಕನ್ವರ್ಟ್ ಮಾಡ್ತಾ ಇದೀವಿ ಅಂದ್ರೆ ಡೆಬಿಟ್ ಮತ್ತೆ ಕ್ರೆಡಿಟ್ ಹಾಕೋಬೇಕು. ನಿಮಗೆ ಗೊತ್ತಿರಬೇಕು, ಡೆಬಿಟ್ ಆಲ್ ದಿ ಅಸೆಟ್, ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸಸ್. ಡೆಬಿಟ್ ಕಾಲಮ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ ಎಲ್ಲ ಎಕ್ಸ್ಪೆನ್ಸಸ್ ಡೆಬಿಟ್ ಕಾಲಮ್ ಅಲ್ಲೇ ಬರಬೇಕು, ಎಲ್ಲ ಅಸೆಟ್ಸ್ ಡೆಬಿಟ್ ಕಾಲಮ್ ಅಲ್ಲೇ ಬರಬೇಕು. ಅಂಡ್ ಕ್ರೆಡಿಟ್ ಕಾಲಮ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಕ್ರೆಡಿಟ್ ಆಲ್ ದಿ ಇನ್ಕಮ್ಸ್ ಅಂಡ್ ಗೈನ್ಸ್ ಅಂಡ್ ಕ್ರೆಡಿಟ್ ಆಲ್ ದಿ ಈಕ್ವಿಟಿ ಅಂಡ್ ಲಯಬಿಲಿಟೀಸ್. ಯಾವುದೇ ಲಯಬಿಲಿಟೀಸ್ ಕೊಡ್ಲಿ ಯಾವುದೇ ಇನ್ಕಮ್ ಕೊಡ್ಲಿ ಕ್ರೆಡಿಟ್ ಕಾಲಮ್ ಅಲ್ಲಿ ಬರಬೇಕು. ಯಾವುದೇ ಅಸೆಟ್ಸ್ ಕೊಡ್ಲಿ ಯಾವುದೇ ಎಕ್ಸ್ಪೆನ್ಸಸ್ ಕೊಡ್ಲಿ ಡೆಬಿಟ್ ಕಾಲಮ್ ಅಲ್ಲೇ ಬರಬೇಕು. ಈಗ ನೋಡಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸ್ಟಾಕ್ ಈಸ್ ಅನ್ ಅಸೆಟ್ ಆಗಿರೋದ್ರಿಂದ ನಾವು ಡೆಬಿಟ್ ಕಾಲಮ್ ಅಲ್ಲೇ ತಗೋಬೇಕು. 25,000 ಕೊಟ್ಟಿದ್ದಾರೆ. ಇದು ಕೆನಡಿಯನ್ ಡಾಲರ್ ಅವ್ರು ಕೊಟ್ಟಿರೋದು. ಕೆನಡಿಯನ್ ಡಾಲರ್ ಅಲ್ಲಿ 25,000 ಕೊಟ್ಟಿದ್ದಾರೆ. ಸೊ ನಾನು ಡೆಬಿಟ್ ಕಾಲಮ್ ಅಲ್ಲೇ ತಗೋಬೇಕು, ಯಾಕಂದ್ರೆ ಅದು ಅಸೆಟ್ ಕ್ರೆಡಿಟ್ ಕಾಲಮ್ ಅಲ್ಲಿ ಬರಲ್ಲ. ಸೊ ಈ 25,000 ಕೆನಡಿಯನ್ ಡಾಲರ್ನ ನಾನು ಎಕ್ಸ್ಚೇಂಜ್ ರೇಟ್ ಇಂದ ನಾನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಸ್ಟಾಕ್ ಅಸೆಟ್ ಆಗಿರೋದ್ರಿಂದ ಅಸೆಟ್ಸ್ಗೆ ಯಾವ ರೇಟ್ ಅಪ್ಲಿಕಬಲ್ ಆಗುತ್ತಪ್ಪ ಅಂತ ಹೇಳಿದ್ರೆ ಕ್ಲೋಸಿಂಗ್ ರೇಟ್ ಅಪ್ಲಿಕಬಲ್ ಆಗುತ್ತೆ. ಕ್ಲೋಸಿಂಗ್ ರೇಟ್ ಅವರೇ ಕೊಟ್ಟಿದ್ದಾರೆ 61 ಪರ್ ಕೆನಡಿಯನ್ ಡಾಲರ್, 61 ರೂಪಾಯಿ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ನೀವು 25,000 ಇಂಟು 61 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು ರುಪೀಸ್ ಅಲ್ಲಿ ಸಿಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 15,25,000 ನನಗೆ ರುಪೀಸ್ ಅಲ್ಲಿ ಸಿಗುತ್ತೆ.
ಸೊ ನೀವು 25,000 ಇಂಟು 61 ಮಾಡಬೇಕು, ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ರುಪೀಸ್ 15,25,000 ನಿಮಗೆ ರುಪೀಸಲ್ಲಿ ಸಿಗುತ್ತೆ. ನಾನು ಡೆಬಿಟ್ ಕಾಲಮಲ್ಲೇ ತಗೋಬೇಕು, ಏನಕ್ಕೆ ಅಂದರೆ ಸ್ಟಾಕ್ ಈಸ್ ಅನ್ ಅಸೆಟ್. ಸೊ ಫಾರಿನ್ ಕರೆನ್ಸಿನಲ್ಲಿ ನಾನು ಡೆಬಿಟ್ ಕಾಲಮಲ್ಲಿ ತಗೊಂಡಿದ್ದೀನಿ, ಜಸ್ಟ್ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ದೀನಿ. ಕನ್ವರ್ಟ್ ಮಾಡಿದಾಗಲೂ ನಾನು ಡೆಬಿಟ್ ಕಾಲಮಲ್ಲೇ ತಗೋಬೇಕು, ಕ್ರೆಡಿಟ್ ಕಾಲಮಲ್ಲಿ ಬರಲ್ಲ. ಯಾಕೆಂದರೆ ಎಲ್ಲ ಅಸೆಟ್ಸು ಡೆಬಿಟ್ ಕಾಲಮಲ್ಲೇ ಬರಬೇಕು, ಎಲ್ಲ ಎಕ್ಸ್ಪೆನ್ಸಸ್ ಡೆಬಿಟ್ ಕಾಲಮಲ್ಲೇ ಬರಬೇಕು. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ, ಪರ್ಚೇಸ್ ಕೊಟ್ಟಿದ್ದಾರೆ. ಪರ್ಚೇಸ್ ಆಲ್ಸೋ ಎಕ್ಸ್ಪೆನ್ಸಸ್, ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಸೊ 60,000 ಕೊಟ್ಟಿದ್ದಾರೆ, ದಟ್ ಈಸ್ ಎಕ್ಸ್ಪೆನ್ಸಸ್ ಅನ್ನ ಡೆಬಿಟ್ ಕಾಲಮ್ ಅಲ್ಲಿ ತಗೊಂಡಿದ್ದೀನಿ. 60,000 ಕೆನಡಿಯನ್ ಡಾಲರ್ ಇದೆ. ಸೊ ಇದನ್ನ ನಾನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಎಕ್ಸ್ಚೇಂಜ್ ರೇಟ್ನ ಯೂಸ್ ಮಾಡಬೇಕು. ಯಾವ ಎಕ್ಸ್ಚೇಂಜ್ ರೇಟ್ನ ಯೂಸ್ ಮಾಡ್ತೀರಾ ಅಂದ್ರೆ ಯಾವುದೇ ಎಕ್ಸ್ಪೆನ್ಸಸ್ಗೆ ಅವರೇಜ್ ರೇಟ್ ಅಪ್ಲಿಕಬಲ್ ಆಗುತ್ತೆ. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಅವರೇಜ್ ರೇಟ್ ಎಷ್ಟಿದೆ ಅಂದ್ರೆ 60.50 ಕೊಟ್ಟಿದ್ದಾರೆ. ಸೊ ಅವರೇಜ್ ರೇಟ್ ಬಂದು 60.50 ಪರ್ ಕೆನಡಿಯನ್ ಡಾಲರ್ಸ್ ಇದೆ. ಸೊ ನಾನೇನು ಮಾಡಬೇಕು ಅಂದರೆ ಈಗ 60,000 ಇಂಟು 60.50 ಮಾಡಿದ್ರೆ ನನಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ, 0 ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಅಂದರೆ 36,30,000 ನಮಗೆ ಸಿಗುತ್ತೆ. 60,000 ಇಂಟು 60.50 ಮಾಡಿದ್ರೆ ನಿಮಗೆ 36,30,000 ಬರುತ್ತೆ. ಸೊ ಡೆಬಿಟ್ ಕಾಲಮಲ್ಲೇ ತಗೋಬೇಕು, ಏನಕ್ಕೆ ಅಂದರೆ ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸಸ್. ನೀವು ಇಲ್ಲೇನು ಡೆಬಿಟ್ ಅಲ್ಲಿ ತಗೊಳ್ತೀರಾ, ಜಸ್ಟ್ ನೀವು ಕನ್ವರ್ಟ್ ಮಾಡಿ ಜಸ್ಟ್ ಡೆಬಿಟ್ ಕಾಲಮಲ್ಲೇ ತಗೋಬೇಕು. ಅದು ಅಸೆಟ್ ಆಗಿದ್ರೆ ಡೆಬಿಟ್ ಕಾಲಮಲ್ಲೇ ತಗೋಬೇಕು, ಎಕ್ಸ್ಪೆನ್ಸಸ್ ಆದರೆ ಡೆಬಿಟ್ ಕಾಲಮಲ್ಲೇ ತಗೋಬೇಕಾಗುತ್ತೆ. ಸೊ ಪರ್ಚೇಸ್ ಎಕ್ಸ್ಪೆನ್ಸಸ್, ಹಾಗಾಗಿ ನಾನು ಡೆಬಿಟ್ ಕಾಲಮಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ ಅದೇ ಹೇಳ್ತಾರೆ ಎಕ್ಸ್ಪೆನ್ಸಸ್ ಅಂತ. ಎಕ್ಸ್ಪೆನ್ಸಸ್ ಎಲ್ಲ ಡೆಬಿಟ್ ಕಾಲಮ್ ಅಲ್ಲೇ ಬರಬೇಕು. 18,000 ಕೊಟ್ಟಿದ್ದಾರೆ, ಸೊ ಕ್ರೆಡಿಟ್ ಕಾಲಮ್ ಅಲ್ಲಿ ಬರಲ್ಲ. ಎಕ್ಸ್ಪೆನ್ಸಸ್ ಎಲ್ಲ ಯಾವ ರೇಟ್ ಅಪ್ಪ ಅಂದ್ರೆ ಅವರೇಜ್ ರೇಟ್ ಅಂತ ಆಗ್ಲೇನೆ ಹೇಳಿ. ಇದು ಆಲ್ಸೋ ಎಕ್ಸ್ಪೆನ್ಸಸ್, ಸೊ ಕನ್ಸಿಡರ್ ಅವರೇಜ್ ರೇಟ್ ಅನ್ನ ತಗೊಳ್ಳಿ. ಸೊ 18,000 ಇಂಟು 60.50 ಮಲ್ಟಿಪ್ಲೈ ಮಾಡ್ಕೊಳ್ಳಿ. 18,000 ಇಂಟು 60.50 ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದ್ರೆ 10,89,000 ನಮಗೆ ಸಿಗುತ್ತೆ. 10,89,000 ನಮಗೆ ಸೊ ಇಂಡಿಯನ್ ರುಪೀಸ್ ಅಲ್ಲಿ ಸಿಗುತ್ತೆ. ಸೊ ಕ್ರೆಡಿಟ್ ಕಾಲಮ್ ಅಲ್ಲಿ ಬರಲ್ಲ, ಬಿಕಾಸ್ ಇಟ್ ಈಸ್ ಎನ್ ಎಕ್ಸ್ಪೆನ್ಸಸ್, ಡೆಬಿಟ್ ಕಾಲಮ್ ಅಲ್ಲೇ ತಗೋಬೇಕಾಗುತ್ತೆ. ನೆಕ್ಸ್ಟ್ ಸೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಸೇಲ್ಸ್ ಇನ್ಕಮ್ ಎಕ್ಸ್ಪೆನ್ಸಸ್ ಅಂದ್ರೆ ಸೇಲ್ಸ್ ಮಾಡಿದಾಗ ಸೇಲ್ಸ್ ಇದು ಇನ್ಕಮ್ ಅಂತ ಕರಿತೀವಿ. ಸೊ ಬಿಕಾಸ್ ನನಗೆ ಕ್ಯಾಶ್ ಬರುತ್ತೆ, ಸೊ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ಸೊ ಇನ್ಕಮ್ ಅಂದ್ರೆ ಡೆಬಿಟ್ ಕಾಲಮ್ ಅಲ್ಲಿ ತಗೊಳಂಗಿಲ್ಲ, ಕ್ರೆಡಿಟ್ ಆಲ್ ದಿ ಇನ್ಕಮ್ ಕ್ರೆಡಿಟ್ ಕಾಲಮ್ ಅಲ್ಲೇ ತಗೋಬೇಕು. 1 lakh ನನಗೆ ಕೆನಡಿಯನ್ ಡಾಲರ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಕಾಲಮ್ ಅಲ್ಲೇ ತಗೋಬೇಕು. ಸೇಲ್ಸ್ ಇನ್ಕಮ್ ಅಥವಾ ಎಕ್ಸ್ಪೆನ್ಸಸ್, ಪರ್ಚೇಸ್ ಎಕ್ಸ್ಪೆನ್ಸಸ್, ನೀವು ಎಕ್ಸ್ಪೆನ್ಸಸ್ ಅನ್ನಾದ್ರೂ ತಗೊಳ್ಳಿ, ಇನ್ಕಮ್ಸ್ ಆದ್ರೂ ಕೊಡಲಿ. ಫಾರಿನ್ ಕರೆನ್ಸಿನಲ್ಲಿ ಎಕ್ಸ್ಚೇಂಜ್ ರೇಟ್ ಯಾವುದನ್ನು ಯೂಸ್ ಮಾಡಬೇಕು ಅಂದ್ರೆ ಅವರೇಜ್ ರೇಟ್ ಆಫ್ ಎಕ್ಸ್ಚೇಂಜ್ ರೇಟ್ ಈಸ್ ಅಪ್ಲಿಕಬಲ್ ಫಾರ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ಎಲ್ಲಕ್ಕೂ ಕೂಡ ಅವರೇಜ್ ರೇಟ್ ಅಪ್ಲಿಕಬಲ್ ಆಗುತ್ತೆ. ಸೊ ಈಗ 1 lakh ಕ್ರೆಡಿಟ್ ಕಾಲಮ್ ಅಲ್ಲಿ ಸೇಲ್ಸ್ ಇದೆ ಕೆನಡಿಯನ್ ಡಾಲರ್. ಇದನ್ನ ರುಪೀಸಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾನು ಕ್ರೆಡಿಟ್ ಕಾಲಮ್ ಅಲ್ಲೇ ತಗೋಬೇಕು, ಯಾಕಂದ್ರೆ ಅದು ಇನ್ಕಮ್ ಇರೋದ್ರಿಂದ. 1 lakh ಇಂಟು 60 ಮಾಡಿದ್ರೆ ನನಗೆ 60,50,000 ನಮಗೆ ಸಿಗುತ್ತೆ. 1 lakh ಇಂಟು 60.50 ಮಾಡಿದ್ರೆ 60,50,000 ಸಿಗುತ್ತೆ. ಸೇಲ್ಸ್ ಇದೆ ಇನ್ಕಮ್, ಹಾಗಾಗಿ ಕ್ರೆಡಿಟ್ ಕಾಲಮ್ ಅಲ್ಲಿ ತಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ. ಎಕ್ವಿಪ್ಮೆಂಟ್ ಆಲ್ಸೋ ಅಸೆಟ್. ಎಕ್ವಿಪ್ಮೆಂಟ್ ಅಸೆಟ್, ಸೊ ಡೆಬಿಟ್ ಆಲ್ ದಿ ಅಸೆಟ್ ಅಂತ ಕರಿತೀವಿ. ಡೆಬಿಟ್ ಕಾಲಮ್ ಅಲ್ಲೇ ತಗೋಬೇಕು. 50,000 ಕೆನಡಿಯನ್ ಡಾಲರ್ ಕೊಟ್ಟಿದ್ದಾರೆ, ಸೊ ಡೆಬಿಟ್ ಕಾಲಮ್ ಅಲ್ಲಿ ಬರುತ್ತೆ, ಕ್ರೆಡಿಟ್ ಕಾಲಮ್ ಅಲ್ಲಿ ಬರಲ್ಲ. ಎಕ್ವಿಪ್ಮೆಂಟ್ಗೆ ಯಾವ ರೇಟ್ ತಗೋಬೇಕು ಅಂದ್ರೆ ಅವರೇ ಹೇಳಿದೆ ನೋಡಿ, ಹಿಸ್ಟಾರಿಕಲ್ ರೇಟ್ ಫಾರ್ ಎಕ್ವಿಪ್ಮೆಂಟ್ 60 ಕೆನಡಿಯನ್ ಡಾಲರ್ ಕೊಟ್ಟಿದ್ದಾರೆ. ಸೊ ಎಕ್ವಿಪ್ಮೆಂಟ್ಗೆ ಅಪ್ಲಿಕಬಲ್ ಆಗೋದು ಎಕ್ಸ್ಚೇಂಜ್ ರೇಟ್ ಬಂದು 60 ಕೆನಡಿಯನ್ ಡಾಲರ್ ಅಪ್ಲಿಕಬಲ್ ಆಗುತ್ತೆ, ಹಿಸ್ಟಾರಿಕಲ್ ರೇಟ್. ಎಲ್ಲ ಫಿಕ್ಸ್ಡ್ ಅಸೆಟ್ಸ್, ಎಲ್ಲ ಲಾಂಗ್ ಟರ್ಮ್ ಲಯಬಿಲಿಟೀಸ್ಗೆಲ್ಲ ನಮಗೆ ಅಪ್ಲಿಕಬಲ್ ಆಗೋದು ಹಿಸ್ಟಾರಿಕಲ್ ರೇಟ್ ಅಪ್ಲಿಕಬಲ್ ಆಗೋದು. ಸೊ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ 90% ಹಿಸ್ಟಾರಿಕಲ್ ರೇಟ್ ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತ. ಇಲ್ಲಿ ಎಕ್ವಿಪ್ಮೆಂಟ್ಗೆ ಹಿಸ್ಟಾರಿಕಲ್ ರೇಟ್ 60 ರೂಪಾಯಿ ಪರ್ ಕೆನಡಿಯನ್ ಡಾಲರ್ಗೆ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ನೀವು 50,000 ಇಂಟು 60 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 30 lakh rupees ಬರುತ್ತೆ. ಸೊ 30 lakh ಈಸ್ ಡೆಬಿಟ್ ಕಾಲಮ್, ಬಿಕಾಸ್ ಎಕ್ವಿಪ್ಮೆಂಟ್ ಈಸ್ ಅನ್ ಅಸೆಟ್, ಡೆಬಿಟ್ ಆಲ್ ದಿ ಅಸೆಟ್ ಅಂತ ಕರಿತೀವಿ. 50,000 ಇಂಟು 60 ಮಾಡಿದ್ರೆ ನಿಮಗೆ 30 lakh ಸಿಗುತ್ತೆ. ನೆಕ್ಸ್ಟ್ ಇನ್ಯಾವುದಪ್ಪ ಇದೆ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಎಕ್ವಿಪ್ಮೆಂಟ್ ಆದ್ಮೇಲೆ ಶಾರ್ಟ್ ಟರ್ಮ್ ಲೋನ್ ಕೊಟ್ಟಿದ್ದಾರೆ. ಶಾರ್ಟ್ ಟರ್ಮ್ ಲೋನ್ ನೋಡಿ, ಶಾರ್ಟ್ ಟರ್ಮ್ ಲೋನ್ ಈಸ್ ಆಲ್ಸೋ ಲಯಬಿಲಿಟಿ. ಶಾರ್ಟ್ ಟರ್ಮ್ ಲೋನ್ ಈಸ್ ಎ ಲಯಬಿಲಿಟಿ. ಸೊ ಲಯಬಿಲಿಟೀಸ್ ಎಲ್ಲ ಕ್ರೆಡಿಟ್ ಕಾಲಮ್ ಅಲ್ಲಿ ಹೋಗಬೇಕು. ಕ್ರೆಡಿಟ್ ಆಲ್ ದಿ ಲಯಬಿಲಿಟೀಸ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಲೋನ್ ಈಸ್ ಎ ಕರೆಂಟ್ ಲಯಬಿಲಿಟಿ. ಸೊ 30,000 ಕೊಟ್ಟಿದ್ದಾರೆ, ಕ್ರೆಡಿಟ್ ಕಾಲಮ್ ಅಲ್ಲಿ ತಗೊಂಡಿದ್ದೀನಿ. ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟಿ ಯಾವುದೇ ಕೊಟ್ಟರು ನೀವು ಎಕ್ಸ್ಚೇಂಜ್ ರೇಟ್ ಬಂದು ಕ್ಲೋಸಿಂಗ್ ರೇಟ್ ಅನ್ನೇ ತಗೋಬೇಕು. ಇಲ್ಲಿ ಕ್ಲೋಸಿಂಗ್ ರೇಟ್ ಬಂದು 61 ರೂಪೀಸ್ ಇದೆ, ಸೊ ಹಾಗಾಗಿ 61 ರೂಪೀಸ್ ತಗೊಂಡಿದ್ದೀನಿ.
ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಎಲ್ಲ ಕ್ಲೋಸಿಂಗ್ ರೇಟು, ಫಿಕ್ಸ್ಡ್ ಅಸೆಟ್ ಲಾಂಗ್ ಟರ್ಮ್ ಲಯಬಿಲಿಟಿ ಆದರೆ ಹಿಸ್ಟಾರಿಕಲ್ ರೇಟು, ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಅಂದ್ರೆ ಅವರೇಜ್ ರೇಟ್ ತಗೋಬೇಕು. ಸೊ ಈಗ ನಾವು ಶಾರ್ಟ್ ಟರ್ಮ್ ಲೋನ್ ಇಸ್ ಎ ಲಯಬಿಲಿಟಿ, ಸೊ ಕ್ರೆಡಿಟ್ ಕಾಲಮ್ ಅಲ್ಲಿ ತಗೊಂಡಿದ್ದೀನಿ 30,000, 661 ಇದೆ. 30,000 ಇಂಟು 61 ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಕ್ರೆಡಿಟ್ ಕಾಲಮ್ ಅಲ್ಲಿ ಸೊ 18,30,000 ನಮಗೆ ರುಪೀಸ್ ಅಲ್ಲಿ ಸಿಗುತ್ತೆ. ಸೊ ಇದು ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಕೊಟ್ಟಿರೋ ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಅನ್ನ, ಫಾರಿನ್ ಕರೆನ್ಸಿ ಇರ್ತಕ್ಕಂಥ ಐಟಮ್ ಅನ್ನ ಇಂಡಿಯನ್ ರುಪೀಸ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರಬೇಕು, ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಏನಾದ್ರೂ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಕ್ಲೋಸಿಂಗ್ ರೇಟ್ ಅನ್ನೇ ತಗೋಬೇಕು. ನಿಮಗೆ ಗೊತ್ತಿರಬೇಕು, ನಾವು ಫಾರಿನ್ ಕರೆನ್ಸಿಲಿ ಇರ್ತಕ್ಕಂಥ ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಅನ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟು. ಬಟ್ ಫಾರಿನ್ ಕರೆನ್ಸಿನ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಎಕ್ಸ್ಚೇಂಜ್ ರೇಟ್ ಅನ್ನ ಯೂಸ್ ಮಾಡಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟು, ನೀವು ಅಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಕರೆಂಟ್ ಅಸೆಟ್ಸ್ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಟಾಕ್ ಇಸ್ ಎ ಕರೆಂಟ್ ಅಸೆಟ್ ಆಸ್ ವೆಲ್ ಆಸ್ ಶಾರ್ಟ್ ಟರ್ಮ್ ಲೋನ್ ಇಸ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿ ಕೊಟ್ರೆ ನೀವು ಯಾವಾಗಲೂ ಕೂಡ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿಗೆ ನೀವು ಕ್ಲೋಸಿಂಗ್ ರೇಟ್ ಅನ್ನೇ ತಗೋಬೇಕು. ಯಾವಾಗಲೂ ಕೂಡ ಕ್ಲೋಸಿಂಗ್ ರೇಟ್ ಅನ್ನೇ ತಗೋಬೇಕು ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟಿಗೆ. ನೆಕ್ಸ್ಟ್ ಯಾವುದೇ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ಸ್ ಯಾವ್ದಾದ್ರು ಸರಿ, ಈಗ ಪರ್ಚೇಸ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್, ಸೇಲ್ಸ್ ಇನ್ಕಮ್. ಎಕ್ಸ್ಪೆನ್ಸಸ್ ಅಥವಾ ಇನ್ಕಮ್ಸ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. 3 ಎಕ್ಸ್ಪೆನ್ಸಸ್ ಮತ್ತೆ ಇನ್ಕಮ್ ಎರಡು ಕೂಡ ಇದೆ, ಪರ್ಚೇಸ್ ಮತ್ತೆ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್, ಸೇಲ್ಸ್ ಇನ್ಕಮ್. ಕ್ವಶನ್ ಅಲ್ಲಿ ಯಾವುದೇ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಯಾವುದೇ ಇನ್ಕಮ್ ಕೊಟ್ಟಿದ್ದಾರೆ ಅಂದ್ರೆ ಸೊ ನೀವು ಫಾರಿನ್ ಕರೆನ್ಸಿನ ರುಪೀಸಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಎಲ್ಲಾ ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್ಸ್ಗೆ ನೀವು ಯಾವಾಗಲೂ ಕೂಡ ಎಕ್ಸ್ಚೇಂಜ್ ರೇಟ್ ಯಾವ್ದು ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಅವರೇಜ್ ರೇಟ್ ಅನ್ನೇ ಯೂಸ್ ಮಾಡಬೇಕು. ಇನ್ನು ಬ್ಯಾಲೆನ್ಸ್ ಉಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಅಥವಾ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ, ಅದಕ್ಕೆ ಹಿಸ್ಟಾರಿಕಲ್ ರೇಟ್ ಬರುತ್ತೆ. ಹಿಸ್ಟಾರಿಕಲ್ ರೇಟ್ 90% ಕ್ವಶನ್ ಅಲ್ಲಿ ಅವರೇ ಕೊಟ್ಟಿರ್ತಾರೆ, ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಕೊಟ್ಟಿರ್ತಾರೆ. ಸೊ ಈ ತರ ನೀವು ಎಕ್ಸ್ಚೇಂಜ್ ರೇಟ್ ಅನ್ನು ಯೂಸ್ ಮಾಡ್ಕೊಂಡು ಫಾರಿನ್ ಕರೆನ್ಸಿನ ರುಪೀಸಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಒನ್ಸ್ ಈಗ ನಾವು ಎಲ್ಲ ಐಟಮ್ಸ್ ಅನ್ನ ಫಾರಿನ್ ಕರೆನ್ಸಿನಲ್ಲಿ ಡೆಬಿಟ್ ಕಾಲಮ್ ಅಲ್ಲಿ ಇರೋ ಐಟಮು ಮತ್ತೆ ಕ್ರೆಡಿಟ್ ಕಾಲಮ್ ಅಲ್ಲಿ ಇರೋ ಐಟಮ್ಸ್ ಅನ್ನ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಂಡಿದೀವಿ. ದೀಸ್ ಆರ್ ಫಸ್ಟ್ ಒನ್ ನಾವು ಮಾಡಬೇಕಾಗಿರೋದು ಕನ್ವರ್ಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ಫ್ರಮ್ ಫಾರಿನ್ ಕರೆನ್ಸಿ ಕೆನಡಿಯನ್ ಡಾಲರ್ ಟು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದೀವಿ. ನೀವು ಕನ್ವರ್ಟ್ ಮಾಡಿದಾದ್ಮೇಲೆ ಈಗ ನೀವು ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ಈ ತರ ಕಾಲಮ್ಸ್ ಹಾಕೊಳ್ಳಿ. So that is converted trial balance of Toronto branch for the year ending 31/3/2025. So first column particulars and debit ಮತ್ತೆ ಕ್ರೆಡಿಟ್ ಇಲ್ಲಿ. ಸೊ ಇದು ವೆರಿ ಸಿಂಪಲ್, ನೀವು ಕನ್ವರ್ಷನ್ಸ್ ಮಾಡಿದ್ರೆ ನಿಮ್ಗೆ ಟ್ರಯಲ್ ಬ್ಯಾಲೆನ್ಸ್ ಮುಗ್ದೋಗುತ್ತೆ. ಫಸ್ಟ್ ನೀವು ಪರ್ಟಿಕ್ಯುಲರ್ಸ್ ಅಲ್ಲಿ ಏನೇನು ಐಟಮ್ಸ್ ಇದೆ ಅಷ್ಟನ್ನ ತಗೊಳ್ಳಿ. ಈಗ ಓಪನಿಂಗ್ ಸ್ಟಾಕ್ ಇದೆ, ಪರ್ಚೇಸ್ ಇದೆ, ಅಡ್ವರ್ಟೈಸಿಂಗ್ ಇದೆ, ಸೇಲ್ಸ್ ಇದೆ, ಎಕ್ವಿಪ್ಮೆಂಟ್ ಇದೆ, ಶಾರ್ಟ್ ಟರ್ಮ್ ಲೋನ್ ಇದೆ. ಸೊ ನಾನು ಆರನ್ನು ಕೂಡ ಡೈರೆಕ್ಟ್ ತಗೊಳ್ತೀನಿ. ಸೊ ಫಸ್ಟ್ ನೀವು ಪರ್ಟಿಕ್ಯುಲರ್ಸ್ ಅಲ್ಲಿ ಏನಿದೆ ಅದನ್ನ ತಗೊಳ್ಳಿ. ಈಗ ಓಪನಿಂಗ್ ಸ್ಟಾಕ್ ಇದೆ. ಸೊ ಓಪನಿಂಗ್ ಸ್ಟಾಕ್ ಡೆಬಿಟ್ ಕಾಲಮ್ ಅಲ್ಲಿ ರುಪೀಸ್ ಅಲ್ಲಿ ಎಷ್ಟಿದೆ ನೋಡಿ, 5,25,000 ಇದೆ. ಸೊ 5,25,000 ಓಪನಿಂಗ್ ಸ್ಟಾಕ್ 5,25,000 ತಗೊಂಡಿದ್ರೆ ಸೊ ಕ್ರೆಡಿಟ್ ಕಾಲಮ್ ಅಲ್ಲಿ ಬರಲ್ಲ. ಪರ್ಚೇಸ್ ನೆಕ್ಸ್ಟ್ ಪರ್ಚೇಸ್ ಎಷ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ರುಪೀಸ್ ಅಲ್ಲಿ 36,30,000 ಪರ್ಚೇಸ್ ಇದೆ. ಪರ್ಚೇಸ್ ಎಕ್ಸ್ಪೆನ್ಸಸ್ ಡೆಬಿಟ್ ಕಾಲಮ್ ಅಲ್ಲಿ ಇದೆ, ಜಸ್ಟ್ ನಾವು ಅಮೌಂಟ್ ಅನ್ನ ಇಲ್ಲಿ ತಗೋಬೇಕಷ್ಟೇ. 36,30,000 ಇದೆ. ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ ಇದೆ, ರುಪೀಸ್ ಅಲ್ಲಿ ಎಷ್ಟು ಬಂದಿದೆ ಅಂದ್ರೆ ನನಗೆ 10,89,000 ಬಂದಿದೆ. ದಿಸ್ ಇಸ್ 10,89,000 ಬಂದಿರತಕ್ಕಂಥದ್ದು. ಸೊ ನಾನು ಡೆಬಿಟ್ ಕಾಲಮ್ ಅಲ್ಲಿ 10,89,000 ತಗೊಂಡಿದ್ದೀನಿ. ನೆಕ್ಸ್ಟ್ ಸೇಲ್ಸ್ ಕೊಟ್ಟಿದ್ದಾರೆ, ಸೇಲ್ಸ್ ಇನ್ಕಮ್ ಆಗುತ್ತೆ, ಹಾಗಾಗಿ ಕ್ರೆಡಿಟ್ ಕಾಲಮ್ ಅಲ್ಲಿ ಇದೆ 60,50,000 ಇದೆ. ಸೊ ನಾನು ಕ್ರೆಡಿಟ್ ಕಾಲಮ್ ಅಲ್ಲಿ 60,50,000 ತಗೊಳ್ತೀನಿ. ನೆಕ್ಸ್ಟ್ ಎಕ್ವಿಪ್ಮೆಂಟ್ ಇದೆ, ಎಕ್ವಿಪ್ಮೆಂಟ್ ಅಸೆಟ್, ಹಾಗಾಗಿ ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ 30 lakh ರುಪೀಸ್ ಇದೆ. ಸೊ ಎಕ್ವಿಪ್ಮೆಂಟ್ಸ್ 30 lakh ಅನ್ನ ಡೆಬಿಟ್ ಕಾಲಮ್ ಅಲ್ಲಿ ತಗೊಳ್ತೀನಿ. ಶಾರ್ಟ್ ಟರ್ಮ್ ಲೋನ್ ಇದೆ. ಸೊ ಶಾರ್ಟ್ ಟರ್ಮ್ ಲೋನ್ ಕರೆಂಟ್ ಲಯಬಿಲಿಟೀಸ್ ಎಲ್ಲ ಕ್ರೆಡಿಟ್ ಕಾಲಮ್ ಅಲ್ಲಿ ಬರಬೇಕು, ಕ್ರೆಡಿಟ್ ಕಾಲಮ್ ಅಲ್ಲಿ ತಗೊಂಡಿದ್ದೀನಿ. ಸೊ ಇನ್ಯಾವುದನ್ನ ಕ್ವಶನ್ಸ್ ಅಲ್ಲಿ ಬಿಟ್ಟಿದ್ದೀನಾ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಂಡೆ ನೋಡಿ. ಕೊಟ್ಟಿರೋ ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಎಲ್ಲ ನಾವು ರುಪೀಸಿಗೆ ಕನ್ವರ್ಟ್ ಮಾಡಿದ್ಮೇಲೆ ಆ ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಒಂದೊಂದನ್ನೇ ತಗೋಬೇಕು. ರುಪೀಸ್ ಅಲ್ಲಿರೋ ಅಮೌಂಟ್ ಅನ್ನ ತಗೊಳ್ಳಿ. ತಗೊಂಡಾದ್ಮೇಲೆ ನೆಕ್ಸ್ಟ್ ಒಂದ್ ಲೈನ್ ಬಿಟ್ಕೊಂಡು ನೀವೇನ್ ಮಾಡಿ ಅಂದ್ರೆ ಟೋಟಲ್ ಮಾಡಿ. ಟೋಟಲ್ ಮಾಡಿದಾಗ ನಿಮಗೆ ಯಾವ ಸೈಡ್ ಜಾಸ್ತಿ ಇದೆ ಅಂತ ನೋಡಿ. ಸೊ ನಾನು ಈಗ ಟೋಟಲ್ ಮಾಡಿದ್ದೀನಿ, ನನಗೆ ಟೋಟಲ್ ಮಾಡಿದಾಗ ಡೆಬಿಟ್ ಸೈಡ್ ನನಗೆ ಜಾಸ್ತಿ ಇದೆ. ಡೆಬಿಟ್ ಸೈಡ್ ಎಷ್ಟಿದ್ಯಪ್ಪ ಅಂತ ಹೇಳಿದ್ರೆ 92,44,000 ಡೆಬಿಟ್ ಕಾಲಮ್ ಅಲ್ಲಿ ಇದೆ. ಸೊ ಕ್ರೆಡಿಟ್ ಕಾಲಮ್ ಅಲ್ಲೂ ಕೂಡ 92,44,000 ಬರಬೇಕು ಅಂದ್ರೆ ಡಿಫರೆನ್ಸ್ ಏನ್ ಬರ್ತಾ ಇದೆ, ಬ್ಯಾಲೆನ್ಸ್ ಫಿಗರ್ ಏನ್ ಬರ್ತಾ ಇದೆ ಅದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕಳಿಸ್ಬೇಕು. ದಟ್ ಈಸ್ ವಾಟ್ ಪ್ರಾಫಿಟ್ ಅಂಡ್
ಲಾಸ್ ಅಕೌಂಟ್ ಅಂದ್ರೆ ಎಕ್ಸ್ಚೇಂಜ್ ಡಿಫರೆನ್ಸ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಎಕ್ಸ್ಚೇಂಜ್ ಡಿಫರೆನ್ಸ್. ಎಕ್ಸ್ಚೇಂಜ್ ಡಿಫರೆನ್ಸ್ ಎಷ್ಟು ಬರ್ತಾ ಇದೆ ಅದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕಳಿಸ್ಬೇಕು. ಸೊ ಕ್ರೆಡಿಟ್ ಕಾಲಮ್ ಅಲ್ಲಿ ಡಿಫರೆನ್ಸ್ ಇರ್ತಕ್ಕಂಥದ್ದು ಎಷ್ಟು ಡಿಫರೆನ್ಸ್ ಅಮೌಂಟ್ ಇದೆ ಅಂದ್ರೆ 13,64,000 ನಮಗೆ ಡಿಫರೆನ್ಸ್ ಅಮೌಂಟ್ ಇರ್ತಕ್ಕಂಥದ್ದು. ದಿಸ್ ಇಸ್ ಬ್ಯಾಲೆನ್ಸ್ ಫಿಗರ್. ಸೊ ಬ್ಯಾಲೆನ್ಸ್ ಫಿಗರ್ ಅಮೌಂಟ್ ಯಾವ ಸೈಡ್ ಆದ್ರೂ ಬರ್ಬೋದು, ಡೆಬಿಟ್ ಕಾಲಮ್ ಅಲ್ಲಾದ್ರೂ ಬರ್ಬೋದು, ಕ್ರೆಡಿಟ್ ಕಾಲಮ್ ಅಲ್ಲಾದ್ರೂ ಬರ್ಬೋದು. ಅದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕಳಿಸ್ಬೇಕಾಗುತ್ತೆ. ಸೊ ಡಿಫರೆನ್ಸ್ ಯಾವ ಸೈಡ್ ಇರುತ್ತೆ ನೋಡ್ಕೊಂಡು ಅದನ್ನ ತಗೋಬೇಕಾಗುತ್ತೆ. ಬ್ಯಾಲೆನ್ಸ್ ಫಿಗರ್ ನಾವು 13,64,000 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಸೊ ಈ ತರ ಮಾಡಿದ್ರೆ ನಿಮ್ಗೆ 8 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಫಸ್ಟ್ ನೀವು ಕೊಟ್ಟಿರೋ ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಅನ್ನ ರುಪೀಸಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ರುಪೀಸಿಗೆ ಕನ್ವರ್ಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಪರ್ಟಿಕ್ಯುಲರ್ಸ್ ಇರೋ ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಡೆಬಿಟ್ ಕಾಲಮ್ ಇಂಡಿಯನ್ ರುಪೀಸ್, ಕ್ರೆಡಿಟ್ ಕಾಲಮ್ ಇಂಡಿಯನ್ ರುಪೀಸ್ ತಗೊಳ್ಳಿ. ಟೋಟಲ್ ಮಾಡಿ, ಎರಡು ಈಕ್ವಲ್ ಇದ್ರೆ ಓಕೆ. ಸೊ ಯಾವ್ದನ್ನ ಒಂದ್ ಕಡೆ ಜಾಸ್ತಿ ಇದೆ ಅಂದ್ರೆ ಇನ್ನೊಂದ್ ಕಡೆ ಕಡಿಮೆ ಇದೆ ಅಂತ ಅರ್ಥ. ಸೊ ಡಿಫರೆನ್ಸ್ ಯಾವ ಸೈಡ್ ಬಂದ್ರು ಕೂಡ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕಳಿಸಬೇಕಾಗುತ್ತೆ. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ್ದೆಲ್ಲ ಟಾಪಿಕ್ ಬೇಕು ಆ ಟಾಪಿಕ್ನ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.